ಎಲ್ಲಕ್ಕೆ ಹೋಗ್ತಿದ್ಯಾ? ಸ್ಟೇಷನ್ಗಾ? ಇಲ್ಲಪ್ಪ, ಯಾರಾದ್ರೂ ಲಾಯರ್ ಬೇಕು ಅಂತ ಅಪ್ಪ ಹೇಳಿದ್ರಲ್ಲ, ಫೋನ್ ಮಾಡಿದ್ದೀನಿ. ಅವ್ರ ಜೊತೆ ಮಾತಾಡಿ ಅವ್ರನ್ನ ಸ್ಟೇಷನ್ಗೆ ಕಳಿಸ್ತೀನಿ. ಮೊದಲು ಸ್ಟೇಷನ್ಗೆ ಹೋಗಿ ಸುಮತಿನ ಮಾತಾಡಿಸ್ಕೊಂಡು ಬಾ. ಮನೆಯವ್ರು ಹೋಗೋದ್ರಿಂದ ಅವಳಿಗೂ ಸ್ವಲ್ಪ ಧೈರ್ಯ ಬರುತ್ತೆ. ನಾನು ಸ್ಟೇಷನ್ಗೆ ಹೋಗಲ್ಲಪ್ಪ. ನನಗೂ ಸ್ಟೇಷನ್ಗೆ ಆಗೋದೇ ಇಲ್ಲ. ಓಹೋ, ತಾವು ಸ್ಟೇಷನ್ ಮುಖ ನೋಡೇ ಇಲ್ಲ ಅಲ್ವಾ? ದೇವಿ ಪ್ರಸಾದ್ ಕೇಸ್ ಅಷ್ಟು ಬೇಗ ತಮಗೆ ಮರ್ತೋಯ್ತಾ? ಅದು ನನ್ನ ತಪ್ಪಿಂದ ಅಲ್ಲ ಕಣೆ, ಬೇರೆ ಯಾರೋ ಮಾಡಿದ ತಪ್ಪಿಗೆ ನಾನು ತಲೆ ಕೊಡ್ಬೇಕಾಯ್ತು ಅಷ್ಟೇ. ಏನೋ ಒಟ್ಟಿನಲ್ಲಿ ನೀನು ಸ್ಟೇಷನ್ಗೆ ಹೋಗಿದ್ಯಾ ತಾನೆ? ಇರ್ಬೋದು. ಏನು ಹಿರಿಯ ಕಂಚಾಳಿ ಮನೆ ಮಂದಿಗೆಲ್ಲ ಅನ್ನೋ ಹಾಗೆ ಸವಾಲ್ ಮೇಲೆ ಸವಾಲ್ ಎಷ್ಟಕ್ಕೆ ಶುರು ಮಾಡಿಬಿಟ್ಟಿಲ್ಲ? ಅಣ್ಣ ಪ್ಲೀಸ್ ಅರ್ಥ ಮಾಡ್ಕೊ. ದೊಡ್ಡಪ್ಪ ನಿನ್ನೆಯಿಂದ ಒದ್ದಾಡ್ತಾ ಇದ್ದಾರೆ. ಅಲ್ಲಿಗೆ ಹೋಗೋದ್ರಿಂದ ಅವ್ರಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ, ಧೈರ್ಯ ಬರುತ್ತೆ. ಅವ್ರ ಮೇಲೆ ಲಾಯರ್ ಕಳ್ಸು ಅಂತ ಹೇಳಿದ್ದು. ತಂಗಿ ಸ್ಟೇಷನಲ್ಲಿ ಇದ್ದಾಳೆ ಅಂದ್ರೆ ಒಂಚೂರು ಏನೋ ಅನ್ಸಲ್ವಾ ನಿನ್ಗೆ? ನಿನ್ನಂತ ಅಣ್ಣನ ಎಲ್ಲೂ ನೋಡಿಲ್ಲ ನಾನು. ಯಾವ ತಂಗಿರು ಈ ತರ ತಪ್ಪು ಮಾಡಲ್ಲ. ಯಾವಂದ ಜೊತೆ ಓಡಾಗೋದು ನಮ್ಮ ತಲೆ ತರೋದು. ಇಡೀ ಮನೆ ಪೂರ ಹೆಂಗಸರದ್ದು ಇದೇ ಕತೆ ಆಗೋಯ್ತು. ದೇವಕಿ ನೋಡಿದ್ರೆ ಹಾಗೆ, ಸುಮತಿ ನೋಡಿದ್ರೆ ಹೀಗೆ. ಅಣ್ಣ ಪ್ಲೀಸ್, ನೀನ್ ಕಿರಿಕಿರಿ ಯಾಕೋ ಜಾಸ್ತಿ ಆಯ್ತು. ಬೆಳಗ್ಗೆ ಎದ್ದಾಳ್ತಿದ್ದಂಗೆ ಒಂದ್ ರೌಂಡ್ ಮುಗಿಸಿದ್ಯಲ್ಲ ನಿನ್ ಕೊಡ್ತಾನ. ಆಯ್ತು ಬಿಡು, ನಾನೇ ಲಾಯರ್ ಹತ್ರ ಮಾತಾಡಿ ಅವ್ರನ್ನ ಸ್ಟೇಷನ್ಗೆ ಕಳಿಸ್ತೀನಿ. ಹೆಂಡ್ತಿರ್ದು ತಂಗಿರ್ದು ಗಲಾಟೆ ಸಾಕಾಗೋಯ್ತು ನನಗೆ. ಏನಣ್ಣ ಹಾಗಂತಿದ್ಯಾ ನೀನು? ನೀನ್ ಸ್ಟೇಷನಲ್ಲಿ ಇದ್ದಾಗ ನಿನ್ನನ್ನು ಹೊರಗೆ ತಂದಿದ್ದು ಹೆಂಡ್ತಿ ನಿನ್ ತಂಗಿದಿರು. ರಾತ್ರಿ ದೇವಕಿ ಹೋಗಿ ಹಣ ಅಡ್ಜಸ್ಟ್ ಮಾಡ್ಕೊಂಡು ಬಂದು ಅಲ್ಲಿ ಸ್ಟೇಷನಲ್ಲಿ ಕೊಟ್ಲಲ್ಲ, ಇದೆಲ್ಲ ಮರ್ತೋಗಿದ್ಯಾ ನಿನ್ಗೆ? ನೀವಿ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಹೋಗಿ ರೆಡಿ ಆಗು, ನಾನು ರೆಡಿ ಆಗ್ತೀನಿ. ನಾವು ಸ್ಟೇಷನ್ಗೆ ಹೋಗೋಣ. ಏನು ಬೇಕಾಗಿಲ್ಲ, ತಾವಲ್ಲಿ ಹೋಗಿ ಏನು ಅವತಾರ ಮಾಡೋದು ಬೇಡ. ನಾನೇ ಲಾಯರ್ ಕರ್ಕೊಂಡು ಸ್ಟೇಷನ್ಗೆ ಹೋಗ್ತೀನಿ, ಎಲ್ಲ ಕೆಲಸ ಮುಗಿಸ್ತೀನಿ. ಆಯ್ತಾ? ಅತಿ ಆಯ್ತು ನಿಂದು. ಮತ್ತೆ ಕಿರಿಕಿರಿ ಹೇಳು. ನೋಡು, ಒಳ್ಳೆ ಮಾತು, ಒಳ್ಳೆ ವಿದ್ಯೆ. ಸಾಕು, ಹೊರಡಿ ನೀವು. ಇವಿ, ಮದುವೆ ನಿರ್ಧಾರ ಆಗೋದು ಸ್ವರ್ಗದಲ್ಲಿ ಅಂತಾರೆ. ಮದುವೆ ಆದಮೇಲೆ ಇಂಥ ನರಕ ನೋಡಬೇಕಲ್ಲ, ಅದಕ್ಕೆ. ಹಲೋ, ಇದು V2 ರೆಸಾರ್ಟ್ ಅಲ್ವಾ? ಹೌದು. ತಾವು? ನಾನು ಡಾಕ್ಟರ್ ಕಮಲೇಶ್ ಅಂತ, ಕಮಲ ನರ್ಸಿಂಗ್ ಹೋಮಿಂದ ಮಾತಾಡ್ತಾ ಇದ್ದೀನಿ. ನಿಮ್ಮಲ್ಲಿ ಚೇತನ್ ಅಂತ ಇದ್ದಾರಲ್ವಾ? ಇದ್ರು ಸರ್, ಆದರೆ ಅವರೀಗ ನಮ್ಮ ನರ್ಸಿಂಗ್ ಹೋಮಲ್ಲೇ ಇದ್ದಾರೆ. ಇದು ರಘುನಂದನ್ ಅವ್ರದ್ದೇ ಅಲ್ಲ? ಹೌದು ಸರ್, ಅವ್ರ ಭಾವನೆ ರಘುನಂದನ್. ಸ್ವಲ್ಪ ರಘುನಂದನ್ ಅವ್ರ ಮೊಬೈಲ್ ನಂಬರ್ ಕೊಡ್ತೀರಾ? ಖಂಡಿತ ಸರ್, ತಗೊಳ್ಳಿ. 9845094986. ಹಲೋ ಸರ್, ಚೇತನ್ ಸಿಕ್ಕಿದಾರಂತೆ. ಹೌದಾ? ಯಾವುದೋ ಹಾಸ್ಪಿಟಲಲ್ಲಿ ಇದ್ದಾರಂತೆ. ಡಾಕ್ಟ್ರು ಫೋನ್ ಮಾಡಿದ್ರು. ನಾನು ನಿಮ್ಮ ನಂಬರ್ ಕೊಟ್ಟಿದ್ದೀನಿ, ಫೋನ್ ಮಾಡ್ಬೋದು. ಯಶು, ಈಗೊಂದು ಕಾಲ್ ಬರುತ್ತೆ. ಅದು ಗುಡ್ ನ್ಯೂಸ್ ಆದರೂ ಆಗಿರ್ಬೋದು ಅಥವಾ ಬ್ಯಾಡ್ ನ್ಯೂಸ್ ಆದರೂ ಆಗಿರ್ಬೋದು. ಚೇತನ್, ನಿಮ್ಮ ಭಾವನ ಮೊಬೈಲ್ ನಂಬರ್ ಸಿಕ್ಕಿದೆ. ಹೌದಾ ಡಾಕ್ಟರ್? ಥ್ಯಾಂಕ್ ಯು ಡಾಕ್ಟರ್. ಹಲೋ, ನಾನು ಡಾಕ್ಟರ್ ಕಮಲೇಶ್. ಈಗ ತಾನೇ ರೆಸಾರ್ಟಿಂದ ನೀವು ಫೋನ್ ಮಾಡ್ತೀರಿ ಅಂತ ಹೇಳಿದ್ರು. ನಿಮ್ಮ ಬಾಬಾ ಚೇತನ್ 25 ದಿನಗಳಿಂದ ನಮ್ಮ ನರ್ಸಿಂಗ್ ಹೋಮಲ್ಲೇ ಇದ್ದಾರೆ. ಹೌದಾ? ಒಂದು ಸೆಕೆಂಡ್ ಅವ್ರಿಗೆ ಕೊಡ್ತೀನಿ. ಚೇತು. ಹಲೋ ಬಾಬಾ. ಹಲೋ ಚೇತು. ಅಕ್ಕ ಅಳ್ಬೇಡಕ್ಕ. ಚೇತು ಚೇತು ಚೇತು, ಹೇಗಿದೆ ಚೇತು? ನಾನು ಚೆನ್ನಾಗಿದ್ದೀನಿ ಬಾಬಾ. ಚೇತು, ಒಂದು ನಿಮಿಷ ಡಾಕ್ಟ್ರಿಗೆ ಕೊಡ್ತೀಯಾ? ಆಯ್ತು ಬಾಬಾ.
ಬಾವ ಮಾತಾಡ್ತಾರೆ. ಡಾಕ್ಟರ್ ನಿಮ್ಮ ಹಾಸ್ಪಿಟಲ್ ಅಡ್ರೆಸ್ ಹೇಳ್ತೀರಾ? ಕಮಲ ನರ್ಸಿಂಗ್ ಹೋಮ್ ಅಂತ ಮತ್ತಿಕೆರಲಿದೆ. ಅಲ್ಲಿ ಬಂದು ಯಾರನ್ನ ಕೇಳಿದ್ರು ಹೇಳ್ತಾರೆ. ಥ್ಯಾಂಕ್ ಯು ಡಾಕ್ಟರ್, ತಕ್ಷಣ ಬರ್ತೀವಿ. ನಡಿ ಆಸ್ಪತ್ರೆಗೆ ಹೋಗೋಣ. ನನಗೇನಾಗಿಲ್ಲ ರೀ, ಸುಮ್ಮನೆ ತಲೆ ಸುತ್ತಂತಷ್ಟೇ. ನೋಡಿ, ನೀವು ಬೆಂಗಳೂರಿಗೆ ಹೋಗಿ ಬನ್ನಿ, ಅಲ್ಲೇನಾಯ್ತು ಅಂತ ವಿಚಾರಿಸಿ ಈಗಲೇ ಹೊರಡಿ. ಇಲ್ಲಿ ನಾನು ನೋಡ್ಕೋತೀನಿ, ನೀವು ಹೊರಡ್ರಿ. ಹೊರಡಿ ನೀವು. ಎಲ್ಲರೂ ಹಠ ಮಾಡೋರೇನೆ. ಹಲೋ ಅಣ್ಣ, ಅಲ್ಲೇನಾಯ್ತು? ಸ್ಟೇಟ್ಮೆಂಟ್ ತಗೋತಾ ಇದ್ದಾರೆ. ಇವತ್ತೆಲ್ಲ ಇಲ್ಲೇ ಆಗತ್ತೆ. ಅಣ್ಣ, ಸೀತಾ ತುಂಬ ಆತಂಕದಲ್ಲಿದ್ದಾಳೆ. ಬೆಂಗಳೂರಿಗೆ ಹೋಗಿ ಬನ್ನಿ ಅಂತ ಹಠ ಮಾಡ್ತಿದ್ದಾಳೆ. ನಾನು ಬರಲು ಹೇಗೆ? ನೀನು ಇಲ್ಲಿ ಬಂದು ಏನು ಮಾಡ್ತೀಯ ಜನಾರ್ದನ? ನಾನಿಲ್ವಾ? ನಾನೆಲ್ಲ ನೋಡ್ಕೋತೀನಿ. ಸುಮತಿ ಮೇಲೆ ಕೇಸ್ ಬುಕ್ ಮಾಡಲ್ಲ, ಅವಳನ್ನು ವಿಟ್ನೆಸ್ ಆಗಿ ಬಳಸ್ಕೋತಾರೆ ಅಷ್ಟೇ. ನಾನು ಇನ್ಸ್ಪೆಕ್ಟರ್ಗೆ ಎಲ್ಲ ಹೇಳಿದ್ದೀನಿ. ಹಾಗಾದರೆ ನಾನು ಬರೋದು ಬೇಡವಾ? ಬೇಡ ಜನಾರ್ದನ. ಅಲ್ಲ, ಸೀತಾ ತುಂಬ ಹಠ ಮಾಡ್ತಿದ್ದಾಳೆ, ಅದಕ್ಕೆ ಕೇಳಿದೆ. ನೋಡು, ನೀನು ಸೀತಮ್ಮನ ಸಮಾಧಾನ ಮಾಡು, ನಾನು ಇಲ್ಲಿ ನೋಡ್ಕೋತೀನಿ. ಆಯ್ತಣ್ಣ, ಹಾಗೆ ಆಗಲಿ. ಆತಂಕ ಪಡೋದೇನೂ ಬೇಡ ಅಂತೆ. ಅಣ್ಣ ಎಲ್ಲ ನೋಡ್ಕೋತಾರಂತೆ. ಸರಿನಾ? ಏಯ್, ಎಲ್ಲಿದ್ದೀಯ ನೀನು? ಮೊದಲು ಲಾಯರ್ನ ಕರ್ಕೊಂಬ ನೀನು. ಏನು ಚೇತು ಸಿಕ್ಕಿದ್ನಾ? ಬಾವ, ಅಕ್ಕಂಗೆ ಅಳ್ಬೇಡ ಅಂತೇಳಿ. ಸರ್, ಚೇತನ್ ಸಿಕ್ಕಿದ್ನಂತೆ ಸರ್. ಚೇತನ್ನ ಎಲ್ಲಿ? ಹೌದು ಸರ್, ಈ ಮತ್ತಿಕೆರೆಯಲ್ಲಿ ಕಮಲ ನರ್ಸಿಂಗ್ ಹೋಮ್ ಇದೆಯಲ್ಲ ಸರ್, ಅಲ್ಲಿದ್ದಾನಂತೆ. 25 ದಿವಸದಿಂದ ಪ್ರಜ್ಞೆನೇ ಇರಲಿಲ್ವಂತೆ ಸರ್. ಈಗ ಸುಧಾರಿಸ್ಕೋತಾ ಇದ್ದಾನಂತೆ. ಈಗ ತಾನೇ ಅವನ ಅಕ್ಕ ಭಾವ ಫೋನ್ ಮಾಡಿದರು ಸರ್. ಹೌದಾ? ಒಳ್ಳೇದಾಯ್ತು ಬಿಡಿ, ನಿಮ್ದು ಅರ್ಧ ತಲೆನೋವು ಕಡಿಮೆ ಆಯ್ತಲ್ಲ. ಹೌದು ಸರ್, 2 ದಿನದಿಂದ ಊಟ ಬಟ್ಟೆ ಮೇಲೆ ಗಮನನೇ ಇರಲಿಲ್ಲ ಸರ್. ಸರ್, ಈಗ ನಾನು ಏನು ಮಾಡಲಿ ಸರ್? ಲಾಯರ್ ಅವಶ್ಯಕತೆ ಏನಾದರೂ ಇದೆಯಾ ಸರ್? ಅವಶ್ಯಕತೆ ಏನೂ ಇಲ್ಲ ಅನಿಸುತ್ತೆ. ಕಂಪ್ಲೇಂಟ್ ಕೊಟ್ಟವರೇ ಬಂದು ಸ್ಟೇಟ್ಮೆಂಟ್ ಕೊಟ್ಟರೆ ಅಥವಾ ಕೇಸ್ ವಾಪಸ್ ತೊಗೊಂಡ್ರೆ ಯಾವ ಪ್ರಾಬ್ಲಮ್ಮು ಇರಲ್ಲ. ಬಟ್ ಯಾವುದಕ್ಕೂ ಸುಮತಿ ಸ್ಟೇಟ್ಮೆಂಟ್ ಹಾಗೆ ಇರಲಿ. ಸರ್, ಊರಿಗೊಂದು ಫೋನ್ ಮಾಡಬೇಕು ಸರ್. ಸರಿ ಸರಿ. ಚೇತು, ಏನೋ ಇದೆಲ್ಲ? ಏನೋ ಆಯಿತು, ಯಾಕಾಯಿತು, ಹೇಗಾಯಿತು ಅಂತ ನನಗೂ ಗೊತ್ತಾಗಲಿಲ್ಲ. ಇಷ್ಟು ದಿನ ಇಲ್ಲಿ ಇದ್ದೆ ಅಂತಲೂ ಗೊತ್ತಿರಲಿಲ್ಲ. ನಿನ್ನೆ ಪೇಪರ್ ನೋಡೋರ್ಗೂ ಏನೂ ಗೊತ್ತಿಲ್ಲ. ಎಲ್ಲ ಅಯೋಮಯ, ಏನೂ ಗೊತ್ತಾಗ್ತಿರ್ಲಿಲ್ಲ. ಗೊತ್ತಿಲ್ಲ ಅಂದರೆ ಪ್ರಜ್ಞೆನೇ ಇರಲಿಲ್ವಾ? ಇಲ್ಲ ಬಾವ, 3 ದಿನದಿಂದ ಏನೆಲ್ಲ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಅವತ್ತು ನಾನು ಸುಮತಿ ಮಾತಾಡ್ಕೊಂಡು ಚಾಟ್ಸ್ ತಿಂತಿದ್ವಿ. ಅಷ್ಟೊತ್ತಿಲ್ಲ 5-6 ಜನ ಬಂದು ಅಟ್ಯಾಕ್ ಮಾಡಿದ್ರು. ನನಗಷ್ಟೇ ಗೊತ್ತು. ಯಾರ ಮುಖನೂ ಪರಿಚಯ ಇಲ್ವಾ? ಮುಖಕ್ಕೆ ಬಟ್ಟೆ ಸುತ್ಕೊಂಡಿದ್ರು. ಬಂದವರೇ ಹೊಡೆದ್ರು. ಯಾಕೆಂತನೂ ಗೊತ್ತಾಗಲಿಲ್ಲ. ನಿನ್ನನ್ನು ಬೇರೆ ಯಾರು ಅಂತ ತಿಳ್ಕೊಂಡಿರ್ಬೇಕು ಕಣೋ. ಒಂದೊಂದು ಸರ್ತಿ ಹೀಗಾಗತ್ತಲ್ವಾ? ಸುಮ್ಮನೆ ಪೆಟ್ಟು ತಿನ್ನೋಂಗಾಯ್ತು. ಪಾಪ
ಸುಮತಿದ್ದು ಏನೂ ತಪ್ಪಿರಲಿಲ್ಲ ಅಕ್ಕ. ಅವಳ ಮೇಲೆ ಅಪವಾದ ಹೊರಿಸಿದಾಗಾಯ್ತು ನಾವು. ಪೇಪರ್ನಲ್ಲಿ ಬಂದಿದ್ದು ಇನ್ನೂ ತಪ್ಪಾಯಿತು. ಅವಳಿಗೆ ಹೇಗಾಗ್ಬೇಕು ಹೇಳಿ? ಇನ್ನೊಂದು ಕಡೆ ಒಳ್ಳೇದೇ ಆಯ್ತಲ್ಲ. ಪೇಪರಲ್ಲಿ ಬಂದಿದ್ದಕ್ಕೆ ನಿನಗೆ ನೆನಪು ಬಂದಿದ್ದು, ನೀನು ನಮಗೆ ಸಿಕ್ಕಿದ್ದು. ಆದರೆ ಸುಮತಿ ದಂಡ ತೀರ್ಬೇಕಾಯ್ತಲ್ಲ ಅಕ್ಕ. ಆಗಿದ್ದಾಗೋಯ್ತು. ಈಗ ಅದ್ರ ಬಗ್ಗೆ ಯೋಚಿಸಿ ಪ್ರಯೋಜನ ಇಲ್ಲ. ಸದ್ಯ ಒಳ್ಳೆ ಡಾಕ್ಟ್ರು ದೇವ್ರ ಥರ ಸಿಕ್ಕಿದ್ರಲ್ಲ. ರಘು ಅವರೇ, ಅಷ್ಟು ದೊಡ್ಡ ಪದೆಲ್ಲ ಬಳಸಬೇಡಿ. ಡ್ಯೂಟಿ ಜೊತೆ ಸ್ವಲ್ಪ ಮಾನವೀಯತೆ ತೋರಿಸ್ತೆ ಅಷ್ಟೇ. ದುಡ್ಡು ಇವತ್ತಿರುತ್ತೆ, ನಾಳೆ ಬರುತ್ತೆ. ಜೀವ ಹಾಗಲ್ವಲ್ಲ. ಇನ್ಮೇಲೇನೂ ತೊಂದರೆ ಇಲ್ಲ. ಇನ್ನು ಸ್ವಲ್ಪ ಏಟ್ ಬಲವಾಗಿ ಬಿದ್ದಿದ್ರೆ ಕಷ್ಟ ಇತ್ತು. ಆಟೋ ಡ್ರೈವರ್ ಕರ್ಕೊಂಡು ಬರದೇ ಹೋಗಿದ್ರೆ ಚೇತನ್ ಬದುಕ್ತಾನೆ ಇರಲಿಲ್ಲ. ಅಕ್ಕ ಅಳ್ಬೇಡ. ಹಲೋ ಜನಾರ್ದನ, ನಾನು. ಸುಮ್ತಿಗೆ ಏನಾಯ್ತಣ್ಣ? ಏನೂ ಆಗಲ್ಲ. ನಾನು ಸುಮತಿನ ಕರ್ಕೊಂಬರ್ತಾ ಇದ್ದೀನಿ. ಆ ಹುಡುಗ ಸಿಕ್ಕಿದಾನಂತೆ. ರಘು ಕೇಸ್ನ ವಾಪಸ್ ತಗೋತಾರಂತೆ. ಜನಾರ್ದನ, ಮೊದಲು ನೀನು ಸೀತನ ಸಮಾಧಾನ ಮಾಡು. ನೀನೇ ಅಳ್ತಾ ಕೂತ್ರೆ ಹೇಗಯ್ಯ? ಅಲ್ಲಣ್ಣ, ತಪ್ಪು ಮಾಡದೇ ಇರೋ ಸುಮತಿ ಏನೆಲ್ಲ ಮಾತುಗಳನ್ನು ಕೇಳಬೇಕಾಯ್ತು ಊರಲ್ಲಿ. ಆಯಿತು ಬಿಡು, ಕಷ್ಟ ಬಂದಾಗ ಅನುಭವಿಸಲೇಬೇಕು. ಸೀತಾ ಕೊಡ್ತೀನಿ ಇದು. ನೀವೆತ್ತದಕ್ಕಾಯ್ತು, ಇಲ್ಲ ಅಂದಿದ್ರೆ. ಸೀತಮ್ಮ, ನಮ್ಮ ಸುಮತಿ ಏನೂ ತಪ್ಪು ಮಾಡಿಲ್ಲ. ಇನ್ನಾದರೂ ನೀನು ನೆಮ್ಮದಿಯಾಗಿರು. ಆಯ್ತು ಬಾಬಾ. ಡಾಕ್ಟರ್, ನಿಜವಾಗ್ಲೂ ನಮ್ಮ ಚೇತುಗೆ ಹೊಸ ಜನ್ಮ ಕೊಟ್ರಿ ನೀವು. ಬಾವಾ, ಸುಮತಿ ಹೇಗಿದ್ದಾಳೆ? ಇನ್ನೂ ಸ್ಟೇಷನಲ್ಲೇ ಇದ್ದಾಳೆ. ನಾನು ಅವಳು ದೊಡ್ಡಪ್ಪನಿಗೆ ಫೋನ್ ಮಾಡಿ ಹೇಳಿದ್ದೀನಿ. ಅವಳನ್ನ ಬೇಗ ಬಿಡಿಸಿ ಬಾಬಾ. ಪಾಪ ನನ್ನಿಂದ. ಈಗಲೇ ಹೋಗ್ತೀನಿ. ಯಶು, ನಿಲ್ಲೇ ಇರು. ಸುಮತಿ ಏನಾರು ಬಾಯ್ ಬಿಟ್ಟರೆ ನಮ್ಮ ಕತೆ ಅಷ್ಟೇ. ನಾವೆಲ್ಲರೂ ಕಂಬಿ ಎಣಿಸ್ಬೇಕಾಗುತ್ತೆ. ಅಟೆಂಪ್ಟ್ ಟು ಮರ್ಡರ್ ಕೇಸ್ ಆಗುತ್ತೆ. ನಾನಂತೂ ಇರಲ್ಲ, ಊರಿಗೆ ಹೋಗ್ತೀನಿ. ಯಾರಿಗೆ ಬೇಕೀರಂಪ? ಸುಮತಿ ದೊಡ್ಡಪ್ಪನ ಫೋನ್ ನಂಬರ್ ಇದೆ ನನ್ನ ಹತ್ರ. ಇನ್ನೊಂದು ಸಾರಿ ಬಸ್ಸಲ್ಲಿ ಸಿಕ್ಕಾಗ ಫೋನ್ ಮಾಡಲಿಕ್ಕೆ ನನ್ನ ಮೊಬೈಲ್ ಇಸ್ಕೊಂಡಿದ್ಲು. ಸಿಂಪತಿ ಕಾಲ್ ಅಂತ ಮಾಡು. ನಾವು ಹೇಗಿದ್ರು ಮೇಸ್ಟ್ರು ಸ್ಟೂಡೆಂಟ್ಸ್ ತಾನೆ. ಹಲೋ, ಯಾರು? ನಾನು ಸರ್, ವಿದ್ಯಾಧರ್ಮೇಶ್ವರ ಸ್ಟೂಡೆಂಟು ಅಶು ಅಂತ. ಹಿಂದೆ ಒಂದೆರಡು ಸಾರಿ ಫೋನ್ ಮಾಡಿದ್ದೆ. ಹಾಂ, ಹೇಳಪ್ಪ. ಸುಮತಿಯವ್ರ ವಿಷಯ ಪೇಪರಲ್ಲಿ ಓದಿ ಬೇಜಾರಾಯಿತು ಸರ್. ನೀವು ಧೈರ್ಯವಾಗಿರಿ ಸರ್. ಸುಮತಿಯವ್ರಿಗೆ ಏನಾಗಲ್ಲ. ಅವಳಿಗೇನು ಆಗದಿರಲಿ ಅಂತ ಬೇಡ್ಕೋತೀವಿ ಸರ್. ಈಗೇನಾಗಿದೆ ಸರ್? ಬಹುಮಟ್ಟಿಗೆ ಕೇಸ್ ಕ್ಲೋಸ್ ಆದಾಗೇನೆ. ಚೇತನನ್ನು ಹುಡುಗ ಸಿಕ್ಕಿದ್ದಾನೆ. ಮತ್ತಿಕೆರೆ ಹಾಸ್ಪಿಟ್ಲಲ್ಲಿದ್ದಾನೆ. ಯಾರೋ ಪುಂಡು ಹುಡುಗರು ಹೊಡೆದಿದ್ದಾರಂತೆ ಅವನಿಗೆ. ಚೇತನ್ ಸಿಕ್ಕಿದ್ದಾನಂದರೆ ಕೇಸ್ ಕ್ಲೋಸ್ ಆದಾಗಲ್ವ ಸರ್? ಹ್ಞೂ ಕಣಪ್ಪ. ಚೇತನ್ ಭಾವನೂ ಬರ್ತಾ ಇದ್ದಾರೆ. ಅವರೇ ಕಂಪ್ಲೇಂಟ್ ಕೊಟ್ಟಿದ್ದು. ಈಗ ಕೇಸ್ ವಾಪಸ್ ತಗೋತಾ ಇದ್ದಾರೆ. ಅಲ್ಲಿಗೆ ಕೇಸ್ ಮುಗ್ದಂಗೇನೆ. ಅಬ್ಬಾ, ಅಷ್ಟಾದರೆ ಸಾಕು ಸರ್. ತರಲೆ ತಾಪತ್ರೆ ಯಾರಿಗೆ ಬೇಕು? ಇನ್ನೊಂದು ವಿಷಯ ಸರ್, ನಿಮ್ಮ ಹತ್ರನೇ ಇರಲಿ. ಆ ಚೇತನ್ ಇದ್ದಾನಲ್ಲ, ಅವ್ನ ಕ್ಯಾರೆಕ್ಟರ್ ಸರಿ ಇಲ್ವಂತೆ. ಹುಡುಗಿರನ್ನೆಲ್ಲ ರೆಸಾರ್ಟಿಗೆ ಕರ್ಕೊಂಡೋಗಿ ಕುಣಿಸಿ ಮಜಾ ಮಾಡ್ತಾನಂತೆ. ಸುಮತಿಯವ್ರ ವಿಚಾರ ಪೇಪರಲ್ಲಿ ಬಂದ ಮೇಲೆ ನಾವು ಅಲ್ಲಲ್ಲಿಗೆ ಹೋಗಿ ವಿಚಾರಿಸಿದ್ವಿ ಸರ್. ಹಾಳಾಗಿ ಹೋಗ್ಲಿ ಬಿಡಪ್ಪ. ಈಗ ಅದೆಲ್ಲ ಯಾಕೆ? ನಾವೆಲ್ಲ ಸುಮತಿ ಬಿಡುಗಡೆ ಆದರೆ ಸಾಕು ಅಂತ ಕಾಯ್ತಾ ಇದ್ದೀವಿ. ಆದರೂ ನಿಮಗೆ ವಿಷಯ ತಿಳಿದಿರಲಿ ಅಂತ ಹೇಳಿದೆ ಸರ್. ಸರಿ ಸರ್, ಹಾಗಾದರೆ ಹೇಳಿ ಅದಕ್ಕೆ. ದೇವ್ಕಿ, ಸುಮತಿ ವಿಷಯ ಗೊತ್ತಾಯ್ತಾ? ಏನಾಯ್ತು ಅದಕ್ಕೆ? ಆ ಚೇತನ್ ಅನ್ನೋ ಹುಡುಗ ನಾಪತ್ತೆ ಆಗಿದ್ದಾನೆ ದೇವ್ಕಿ. ಅದಕ್ಕೆ ನಮ್ಮ ಸುಮತಿನ ಅರೆಸ್ಟ್ ಮಾಡಿದ್ದಾರೆ. ಇವ್ರು ಈಗ ತಾನೇ ಲಾಯರ್ನ ಹುಡ್ಕೊಂಡು ಹೋಗಿದ್ದಾರೆ. ಊರಿನ ದೊಡ್ಡಪ್ಪ ಕೂಡ ಬಂದಿದ್ದಾರೆ. ಅವರೇ ಜಾಸ್ತಿ ಓಡಾಡ್ತಾ ಇರೋದು.
ದೊಡ್ಡಪ್ಪ ಬಂದಿರೋ ವಿಷಯ ಗೊತ್ತು. ಸಿಕ್ಕಿದಾನಂತೆ. ಏನು ಚೇತನ್ ಸಿಕ್ಕಿದಾನಂತ? ಹಾಂ, ಅದು ಯಾವುದೋ ನರ್ಸಿಂಗ್ ಹೋಮ್ನಲ್ಲಿ ಇದ್ದಾನಂತೆ. ಸುಮ್ತಿಗೂ ಏನೂ ಆಗಲ್ವಂತೆ. ಆ ಹುಡುಗನ ಕಡೆಯವರೇ ನನಗೆ ಹೇಳಿದ್ದು. ಇದೆಲ್ಲ ಮಾವನವ್ರಿಗೆ ಗೊತ್ತೇನೆ? ಈಗಾಗಲೇ ಗೊತ್ತಾಗಿರುತ್ತೆ. ಅದಕ್ಕೆ ಆಫೀಸಲ್ಲಿ ಸ್ವಲ್ಪ ಬ್ಯುಸಿ ಇದ್ದೀನಿ, ಇನ್ನೊಂದು ಸಲ ಮಾಡ್ತೀನಿ. ಸರಿ. ನಿವಿ, ಚೇತನ್ ಸಿಕ್ಬಿಟ್ಟಂತೆ ಕಣೆ. ಥ್ಯಾಂಕ್ ಯು ಸರ್. ಇಟ್ಸ್ ಆಲ್ ರೈಟ್. ಸರ್, ನಮ್ಮ ಸುಮತಿ ಬಿಡುಗಡೆಯಲ್ಲಿ ನಿಮ್ಮ ಸಹಾಯನೇ ದೊಡ್ಡದು. ಇದರಲ್ಲಿ ಸಹಾಯ ಏನೂ ಇಲ್ಲ. ಚೇತನ್ ಇವತ್ತು ಸಿಗದೇ ಇದ್ದಿದ್ದರೂ ನಾನು ಸುಮತಿ ಮೇಲಿನ ಕೇಸನ್ನು ವಾಪಸ್ ತಗೋತಿದ್ದೆ. ಯಾಕಂದರೆ ಇದರಲ್ಲಿ ಅವಳು ತಪ್ಪೇನೂ ಇಲ್ಲ ಅಂತ ನನಗೆ ಗೊತ್ತಿತ್ತು. ನಿಮ್ಮಿಂದ ತುಂಬ ಉಪಕಾರ ಆಯ್ತು ಸರ್. ಇರಲಿ ಬಿಡಿ. ಹಾಂ, ಯಶು ನಿಮ್ಮನ್ನು ತುಂಬ ಕೇಳ್ತಾ ಇದ್ಲು, ನೀವು ಸಲ ಮನೆಗೆ ಬಂದು ಹೋಗ್ಬೇಕಂತೆ. ಈ ಸಲ ಆಗದೇ ಇದ್ದರೂ ಮುಂದಿನ ಸಲ ಖಂಡಿತ ಬರಬೇಕು. ಖಂಡಿತ ಸರ್. ಮುಂದಿನ ಸಲ ಬಂದಾಗ ನಿಮ್ಮ ಮನೆಗೆ ಊಟಕ್ಕೇ ಬರ್ತೀನಿ. ಸರಿ. ಸುಮತಿ, ರಘು ಅವರು ಹೋಗ್ತಾ ಇದ್ದಾರಂತೆ. ಸುಮತಿ, ಹೊರಡೋಣ. ಒಂದು ನಿಮಿಷ. ಕದ್ದು ಕದ್ದು ಹೋಟ್ಲು, ಬಾಸ್ ಜೊತೆ ಊಟ, ಐಸ್ ಕ್ರೀಮ್ ಪಾರ್ಲರಲ್ಲಿ ಜ್ಯೂಸು, ಐಸ್ ಕ್ರೀಮು, ಪಬ್ಲಿಕ್ ರೋಡಲ್ಲಿ ಕೀಲೆ ಕೀಲೆ ನಗು, ಚಪ್ಪಲ್ ಚಪ್ಪಳೆ. ವಿದ್ಯಾ, ಕೇಸಿನ ವಿಚಾರ ಮುಗೀತು. ಲಾಯರ್ ಅಗತ್ಯ ಇಲ್ಲ. ನೀನು ಮನೆಗೆ ಬಂದುಬಿಡು, ನಾನು ಸುಮತಿನೂ ಅಲ್ಲಿಗೆ ಬರ್ತೀವಿ. ಪದ್ಮ, ನಾನಮ್ಮ. ಸುಮತಿ ವಿಷಯ ಏನಾಯ್ತು? ಹಾಂ, ಸುಮತಿ ವಿಚಾರ ನಿನಗೂ ಗೊತ್ತಾಯ್ತಾ? ಮಾವ, ಲೇಟೆಸ್ಟ್ ವಿಷಯ ಅಂದರೆ ಆ ಚೇತನ್ ಯಾವುದೋ ನರ್ಸಿಂಗ್ ಹೋಮ್ನಲ್ಲಿ ಸಿಕ್ಕಿರೋದು, ರಘು ಸ್ಟೇಷನಿಗೆ ಬಂದಿರೋದು, ಇಷ್ಟು ಗೊತ್ತಾಯ್ತು ಮಾವ. ಉಳಿದಿದ್ದ ಸಮಾಚಾರ ಎಲ್ಲ ಮುಗಿತಮ್ಮ. ಸುಮತಿ ಏನೂ ತಪ್ಪು ಮಾಡಿಲ್ಲ ಅಂತ ನನಗೆ ಗೊತ್ತಿತ್ತು. ಆದರೆ ಇಲ್ಲಿ ಬೆಂಗಳೂರು ಸ್ಟೇಷನಿಗೆ ಬಂದು ಅದನ್ನು ಪ್ರೂವ್ ಮಾಡಬೇಕಾಯ್ತು. ಹೋಗಲಿ ಬಿಡಿ ಮಾವ. ಹಬ್ಬ ಸತ್ಯ ಎಲ್ಲ ಇಲ್ಲಿಗೆ ಮುಗೀತಲ್ಲ. ಆದರೂ ಮಾವ, ಇದನ್ನೆಲ್ಲ ನೀವು ನಮ್ಮಿಂದ ಮುಚ್ಚಿಡಬೇಕಾಗಿತ್ತಾ? ನಾವು ಮನೆಯವರೇ ತಾನೇ. ಹಾಗಲ್ಲ ಪದ್ಮ, ಇರೋ ತಲೆ ಬಿಸಿ ಮಧ್ಯೆ ಇದೊಂದು ಯಾಕೆ ಅಂತ. ಹಾಗಲ್ಲ, ಸುಮತಿ ಈ ವಿಷಯ ನಮ್ಮ ಹತ್ರ ಹೇಳದೇ ಇರೋ ಕಾರಣ ನಂಗೆ ಅರ್ಥ ಆಗತ್ತೆ. ಭಯ, ಅವಮಾನ ಎಲ್ಲ. ಆದರೆ ನೀವು ಏನು ಮಾಡೋದು ಪದ್ಮ? ಒಬ್ಬರಿಂದ ಸಮಸ್ಯೆ ಪರಿಹಾರ ಆಗೋದಾದರೆ ಆಗಲಿ ಅಂತ. ಬೇಡ ಮಾವ, ಇನ್ಮೇಲೆ ಹೀಗೆಲ್ಲ ಮಾಡಬೇಡಿ ಪ್ಲೀಸ್. ಆಯಿತು. ಪದ್ಮ, ಇಷ್ಟೆಲ್ಲ ವಿಚಾರ ನಿನಗೆ ಹೇಗೆ ಗೊತ್ತಾಯಿತು? ಮಾವ, ನೀವು ಗೆಸ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಮುಂಬೈನಿಂದ ಡೈರೆಕ್ಟ್ ಟೆಲಿಕಾಸ್ಟ್, ದೇವಕಿಯಿಂದ. ಅವಳಿಗೆ ಹೇಗೆ ಗೊತ್ತಾಯಿತು? ನನಗೂ ಗೊತ್ತಿಲ್ಲ ಮಾವ. ಆ ಯಶೋಧ ಕಡೆಯೋರು ಯಾರೋ ದೇವಕಿ ಫ್ರೆಂಡ್ ಅಂತೆ, ಅವರಿಂದ ವಿಷಯ ಗೊತ್ತಾಯ್ತಂತೆ. ಆಯ್ತಮ್ಮ, ಬೇಗ ಬರ್ತೀವಿ.